ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆಯ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರವನ್ನು ದಿನಾಂಕ 5/1/2026 ರಿಂದ 11/1/2026 ರವರೆಗೆ ಆಯೋಜಿಸಲಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾ ಬಿ ರಾಜಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ರಾಷ್ಟ್ರಮಟ್ಟದ ಈ ಶಿಬಿರವನ್ನು 2ನೇ ಬಾರಿ ಹಾಸನದಲ್ಲಿ ಆಯೋಜಿಸುವ ಅವಕಾಶ ದೊರೆತಿರುವುದು ಹಿಮ್ಸ್ ಸಂಸ್ಥೆ ಹಾಗೂ ಹಾಸನ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ದೇಶದಲ್ಲಿ ಜಾತಿ, ಧರ್ಮ ಮತ್ತು ಪ್ರಾಂತೀಯ ಭೇದ ಭಾವದಿಂದ ಉಂಟಾಗ್ತಿರುವ ವೈಮನಸ್ಸನ್ನು ನಿವಾರಿಸಿ ಶಾಂತಿ, ಸೌಹಾರ್ದತೆ ಹಾಗೂ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ವತಿಯಿಂದ ಈ ರಾಷ್ಟ್ರೀಯ ಭಾವೈಕ್ಯತೆಯ ಶಿಬಿರವನ್ನು ಆಯೋಜಿಸಲಾಗುತ್ತದೆ. ನಾನು ಡಾಕ್ಟರ್ ರಾಜಣ್ಣ, ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಮೆಡಿಕಲ್ ಸೂಪರಿಂಟೆಂಡೆಂಟ್, ವೈದ್ಯಕೀಯ ಅಧೀಕ್ಷಕರು, ಡಾಕ್ಟರ್ ಪ್ರಕಾಶ್, ಅನಾಟಮಿ HOD, ನಿಚಿತಾ ಕುಮಾರಿ, NSS ಪ್ರೋಗ್ರಾಮ್ ಆಫೀಸರ್. ಕ್ಯಾನ್ಸರ್ ಘಟಕದ್ದು ನಮ್ಮ ಟೆಂಡರ್ ಸ್ಪೆಸಿಫಿಕೇಷನ್, ಸಂಸ್ಥೆಯ ಟೆಂಡರ್ ಸ್ಪೆಸಿಫಿಕೇಷನ್ ಪ್ರಕಾರ ಆಗಿರಲಿಲ್ಲ ಅಂತ ನಾವು ಸರ್ಕಾರಕ್ಕೆ ಬರೆದಿದ್ವಿ. ಸರ್ಕಾರದಲ್ಲಿ ಸೆಕ್ರೆಟರಿ ಮತ್ತು ಮಾನ್ಯ ಮಂತ್ರಿಗಳು ಆ ಕಂಪನಿಯವ್ರನ್ನ ಕರೆಸಿ ಅದರ ಪ್ರಕಾರನೇ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು 1 ತಿಂಗಳು ಸಮಯಾವಕಾಶ ಕೊಟ್ಟಿದ್ವಿ. ಅವರು 1 ತಿಂಗಳಲ್ಲಿ ಮಾಡಿಲ್ಲ. ಡಿಸೆಂಬರ್ ಒಳಗಡೆ ಮುಗಿಸ್ಬೇಕಾಗಿತ್ತು, ಮುಗಿಸಿಲ್ಲ. ಅವರು ನಮಗೆ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸ್ಪೆಸಿಫಿಕೇಷನ್ ಪ್ರಕಾರ ಅಂತ. ಹಾಗಾಗಿ ಅದನ್ನು ಈಗೇನು ನಮಗೆ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ, ಆ ಇಕ್ವಿಪ್ಮೆಂಟಲ್ಲಿ ನಾವು ಸರ್ವಿಸಸ್ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಪ್ರಕಾರನೇ ಅವ್ರು ಏನೇನು ಸಾಫ್ಟ್ವೇರು ಮತ್ತು ಇತರೆ ಒದಗಿಸ್ಬೇಕಾಯ್ತು ಅದೆಲ್ಲ ಒದಗಿಸಿದ ಮೇಲೆ ನಾವು ಮಿಕ್ಕಿದ ಅಮೌಂಟು 80% ಆಗಲೇ ಪೇ ಆಗಿದೆ, ಇನ್ನು 20% ಪೇ ಮಾಡಬೇಕಾಗುತ್ತೆ. ಅವ್ರು ಕಂಪ್ಲೀಟ್ ಮಾಡಿದ ಮೇಲೆ ಪೇ ಮಾಡಬೇಕು ಅಂತ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಆದೇಶ ಆಗಿದೆ ಸಭೆಯಲ್ಲಿ. ಹೇಳ್ತೀರಾ? ಡೈಲಿ ಅರೌಂಡ್ 2000 to 2200 OPD ಬರ್ತಾರೆ. 2000 ಅಂದಾಜು ಪ್ರತಿದಿನ 2000 ಹೊರ ರೋಗಿಗಳು ಬರ್ತಾರೆ ಮತ್ತು 200 ರಿಂದ 250 ಇನ್ಪೇಷೆಂಟ್ ಆಗಿ ಬರ್ತಾರೆ. ಆದರೆ ಈಗ ಹಾರ್ವೆಸ್ಟಿಂಗ್ ಸೀಸನ್ ಆಗಿದ್ದರಿಂದ ಪ್ರಾಬಲಿ ರೋಗಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಕ್ಯಾನ್ಸರ್ ಇಲ್ಲ, ಆ ಡಾಕ್ಟ್ರು ಮತ್ತೆ ಬಂದಿಲ್ಲ. ಅವರು ಡಾಕ್ಟರ್ ರವಿ ಕಿರಣ್ ಅಂತ ಸಹ ಪ್ರಾಧ್ಯಾಪಕರಾಗಿದ್ದರು ರೇಡಿಯೋಥೆರಪಿ ವಿಭಾಗದಲ್ಲಿ. ಈಗ ಇನ್ನೊಬ್ಬರು ಡಾಕ್ಟರ್ ರಾಘವೇಂದ್ರ ಅಂತ ಇದ್ದಾರೆ, ಅವರು ಅಸಿಸ್ಟೆಂಟ್ ಪ್ರೊಫೆಸರು. ಅವರು ಎಲ್ಲ ನೋಡ್ಕೊತಾರೆ, ರೇಡಿಯೋಥೆರಪಿ ಕೆಲಸ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ. ಆದರೆ ಆ ಡಾಕ್ಟ್ರು ವಾಪಸ್ ಬಂದಿಲ್ಲ, ಅನಧಿಕೃತವಾಗಿ ಗೈರು ಹಾಜರಾಗಿದ್ದಾರೆ. ಅದ್ರ ಬಗ್ಗೆ ನಾವು ಆಗಲೇ ಸರ್ಕಾರಕ್ಕೆ ಗಮನ ತಂದಿದ್ದೀವಿ. ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಇನ್ನೂ ಯಾವುದೂ ಕ್ರಮ ಆಗಿಲ್ಲ. ಸರ್, ಈಗ ಹಾರ್ಟ್ ಸಂಬಂಧಪಟ್ಟಂತೆ ಅಮೌಂಟ್ ಜನಸಾಮಾನ್ಯರು ಪ್ರೈವೇಟಲ್ಲಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ ಅನ್ನೋದು ಒಂದು ಮಾನಸಿಕವಾಗಿದೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಿದೆ? ನಮ್ಮಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳನ್ನ ಜನರಲಿ ಫಿಸಿಷಿಯನ್ಸೇ ಎಲ್ಲ ಸಾಮಾನ್ಯವಾಗಿರೋ ಹಾರ್ಟ್ ಪ್ರಾಬ್ಲಮ್ಗಳನ್ನೆಲ್ಲ ಫಿಸಿಷಿಯನ್ಸೇ ನೋಡ್ಕೊತಾರೆ. ಮತ್ತು ನಮ್ಮಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಏನಾದರೂ ಡಾಕ್ಟರ್ ತಿರುಮಲೇಶ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಸಿನಲ್ಲಿ DM ಕಾರ್ಡಿಯಾಲಜಿ ಮಾಡ್ಕೊಂಡಿರೋ ಸ್ಪೆಷಲಿಸ್ಟ್ ಇದ್ದಾರೆ. ಅವರು ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಅವರು ಸಲಹೆ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ MI ಅಂತೀವಲ್ಲ, ಅದಾದಾಗ ಸ್ಟೆಂಟಿಂಗ್ ಮಾಡಲಿಕ್ಕೆ ಕ್ಯಾತ್ ಲ್ಯಾಬ್ ಬೇಕು, ಅದಿಲ್ಲ. ಅದಕ್ಕೆ ನಾವೀಗ ಸರ್ಕಾರದ ಅನುಮೋದನೆ ಆಗಿದೆ, ಅನುಮೋದನೆ ಆಗಿದೆ, ಹಣ ಬಿಡುಗಡೆ ಆಗಬೇಕು. ಮೋಸ್ಟ್ಲಿ 6 ಮಂತ್ಸ್ ಏನು ಸಿವಿಲ್ ವರ್ಕು ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಎಸ್ಟಾಬ್ಲಿಷ್ ಆದಮೇಲೆ ಅದನ್ನು ಟೆಂಡರ್ ಮಾಡಿ ಒಂದು ಕ್ಯಾತ್ ಲ್ಯಾಬು ಬರುತ್ತೆ. ಸದ್ಯಕ್ಕೆ ನಾವು ಸ್ಟೆಂಟಿಂಗ್ ಒಂದು ಮಾಡಲ್ಲ, ಮೆಡಿಕಲ್ ಟ್ರೀಟ್ಮೆಂಟು ಏನೇನು ಕೊಡಬೇಕೋ ಅದೆಲ್ಲ ಕೊಡ್ತೀವಿ. MI ಬಂದಾಗ ಎಮರ್ಜೆನ್ಸಿನಲ್ಲಿ ಏನೇನು ಡ್ರಗ್ಸ್ ಕೊಟ್ಟು ಅವರು ಸೇವ್ ಮಾಡಿ, ಒಂದು ಗೋಲ್ಡನ್ ಅವರಲ್ಲಿ ಸೇವ್ ಮಾಡಿ, ಸ್ಟೆಂಟಿಂಗ್ ಬೇಕಾದರೆ ಯಾವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ನಾವು ನಮ್ಮ ಮೈಸೂರು ಅಥವಾ ಬೆಂಗಳೂರು ಜಯದೇವ ಬ್ರಾಂಚಿಗೆ ಶಿಫ್ಟ್ ಮಾಡ್ತೀವಿ ಸಾಮಾನ್ಯವಾಗಿ. ಈ ಥರ ಇದೆ. 9.42 ಕೋಟಿ.